ಡಾರ್ಕ್ ಸರ್ಕಲ್ಸ್ನ ಹೇಗೆ ಮೇಕಪ್ನಿಂದ ಹೈಡ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ನಿಮಗೆ ಈಸಿಯಾಗಿ ಅರ್ಥವಾಗುವಂಥ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋನಲ್ಲಿ ನಾನು 2 ಮೆಥಡ್ನ ಯೂಸ್ ಮಾಡ್ತಿದ್ದೆ ನೋಡಿ. ಈ ಸೈಡು ನಾನು ತೋರಿಸುವಂಥ ಮೆಥಡಲ್ಲಿ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇರೋರು ಹೇಗೆ ಮೇಕಪ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇರೋರು ಆರೆಂಜ್ ಕರೆಕ್ಟರ್ ಯೂಸ್ ಮಾಡಬೇಕಾಗತ್ತೆ. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಇನ್ನೂ ಒಂದು ಸೈಡಲ್ಲಿ ಬಂದು ವಿತೌಟ್ ಆರೆಂಜ್ ಕರೆಕ್ಟರ್ ನೋಡಿ, ಈ ಸೈಡಲ್ಲಿ ನಾನು ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿಲ್ಲ, ಬರೀ ಕನ್ಸೀಲರ್ ಮಾತ್ರ ಯೂಸ್ ಮಾಡಿದ್ದೀನಿ. ಸೊ ಇದು ಕಡಿಮೆ ಡಾರ್ಕ್ ಸರ್ಕಲ್ಸ್ ಇರೋರು ಈ ಒಂದು ಮೆಥಡ್ನ ಫಾಲೋ ಮಾಡ್ಬೋದು. ಬಟ್ ಎರಡೂ ಮೆಥಡೂ ಕರೆಕ್ಟೇ, ಬಟ್ ಏನು ಡಿಫ್ರೆನ್ಸು, ಯಾರು ಯಾವ ಮೆಥಡ್ನ ಫಾಲೋ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ. ತುಂಬ ಸರಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರಾದರೂ ಮೇಕಪ್ ಮಾಡ್ಕೊಂಡಾಗ ಅಥವಾ ನೀವೇ ರಾಂಗ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗ ಅಂಡರ್ ಐ ಏರಿಯಾ ಗ್ರೇ ಆಗಿ ಆ್ಯಶಿಯಾಗಿ ಕಾಣಿಸುತ್ತೆ. ಸೊ ಈ ಒಂದು ವಿಡಿಯೋನಲ್ಲಿ ನಾನು ತೋರಿಸುವಂಥ ಸ್ಟೆಪ್ಸ್ನ ಫಾಲೋ ಮಾಡೋದ್ರಿಂದ ಈ ಪ್ರಾಬ್ಲಮ್ ನಿಮಗೆ ಆಗೋದಿಲ್ಲ. ಮೇಕಪ್ ಶುರು ಮಾಡ್ಕೊಳ್ಳೋದಕ್ಕಿಂತ ಮೊದಲು ವಾಶ್ ಯೋರ್ ಫೇಸ್ ನೀಟಾಗಿ. ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಫೇಸ್ ವಾಶ್ನಿಂದ ನೀವು ಮುಖನ ನೀಟಾಗಿ ತೊಳ್ಕೊಳ್ಳಿ. ಇದಾದ ನಂತರ ಮಾಯ್ಶ್ಚರೈಸರ್ ಆಗಿ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ನಾನು ಸೆಟಾಫಿಲ್ನ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಅದು ಕಾಂಬಿನೇಷನ್ ಸ್ಕಿನ್ ಟೈಪ್ ಹಾಗೂ ಇದು ನಾನ್ ಕಾಮಿಡೋಜೆನಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅಂಡರ್ ಐ ಏರಿಯಾನಲ್ಲಿ ನೀವು ಚೆನ್ನಾಗಿ ಹೈಡ್ರೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್, ಪ್ರೈಮರ್ ಯೂಸ್ ಮಾಡಿ. ಸ್ವಿಸ್ ಬ್ಯೂಟಿಯ ಮ್ಯಾಟಿಫೈಯಿಂಗ್ ಮೇಕಪ್ ಪ್ರೈಮರ್. ಇದು ಫುಲ್ ಫೇಸ್ಗೆ ಯೂಸ್ ಮಾಡುವಂಥ ಪ್ರೈಮರ್. ನಿಮಗೇನಾದರೂ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇದ್ದರೆ ಅಥವಾ ಅಂಡರ್ ಐ ಏರಿಯಾ ಡ್ರೈ ಆಗಿದ್ದರೆ ಅದು ಒಂಥರ ರಿಂಕಲ್ಸ್ ಅಥವಾ ಸುಕ್ಕಾಗುತ್ತೆ ಅದರಿಂದ. ಆಗ ನೀವು ಅಂಡರ್ ಐಗೆ ಅಪ್ಲೈ ಮಾಡುವಂಥ ಕರೆಕ್ಟರ್ ಆಗಿರ್ಬೋದು ಅಥವಾ ಕನ್ಸೀಲರ್ ಆಗಿರ್ಬೋದು, ಆ ಫೈನ್ ಲೈನ್ಸ್ ಒಳಗಡೆ ಕೂತ್ಕೊಳ್ಳುತ್ತೆ, ಆಗ ಕ್ರೀಸ್ ಆಗುತ್ತೆ, ಆವಾಗ ಇನ್ನೂ ವರ್ಸ್ಟ್ ಆಗಿ ಕಾಣುತ್ತೆ. ಸೊ ಟು ಪ್ರಿವೆಂಟ್ ದಿಸ್ ಯು ಶುಡ್ ಯೂಸ್ ಅ ಮೇಕಪ್ ಪ್ರೈಮರ್. ಮೇಕಪ್ ಪ್ರೈಮರ್ ಬರೀ ಅಂಡರ್ ಐ ಏರಿಯಾಗೆ ಮಾತ್ರ ಅಲ್ಲ, ನಾನು ತುಂಬ ಮೇಕಪ್ ವೀಡಿಯೋಸಲ್ಲಿ ನೋಡಿರ್ತೀರ, ಮೇಕಪ್ ಪ್ರೈಮರ್ ಯೂಸ್ ಮಾಡಿದ್ರ ಹಾಗೆ ಯಾವುದೇ ಒಂದು ಮೇಕಪ್ ಮಾಡೋ ಹಾಗೆ ಇಲ್ಲ. ಬಿಕಾಸ್ ನಿಮ್ಮದು ಆಯ್ಲಿ ಸ್ಕಿನ್ ಆಗಿದ್ರೆ ಅಥವಾ ನಿಮ್ಮ ಸ್ಕಿನ್ ಮೇಲೆ ಹೆಚ್ಚಾಗಿ ಪೋರ್ಸ್ ಇದ್ದರೆ ನಿಮ್ಮ ಸ್ಕಿನ್ನ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ, ಪ್ಲಸ್ ಆ ಪೋರ್ಸ್ ಸೈಜ್ನ ಮಿನಿಮೈಸ್ ಕೂಡ ಮಾಡುತ್ತೆ. ಸೊ ನಿಮ್ಮ ಸ್ಕಿನ್ ಸ್ಮೂತಾಗಿ ಮಾಡುತ್ತೆ. ಸೊ ತುಂಬ ಪ್ರಾಬ್ಲಮ್ಗಳಿಗೆ ಈ ಒಂದು ಸೊಲ್ಯೂಷನ್ ಅಂದರೆ ಒಂದು ಪ್ರಾಪರ್ ಆಗಿರುವಂಥ ಮೇಕಪ್ ಪ್ರೈಮರ್ ಯೂಸ್ ಮಾಡೋದು. ಸೊ ಪ್ಲೀಸ್ ಡೋಂಟ್ ಸ್ಕಿಪ್ ದಿಸ್ ಸ್ಟೆಪ್. ಈಗ ನಾನು ಹೇಳಿದ್ನಲ್ವ, ಆರೆಂಜ್ ಕರೆಕ್ಟರ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆರೆಂಜ್ ಕರೆಕ್ಟರ್ ಪ್ಲಸ್ ಕನ್ಸೀಲರ್ ಒಂದು ಸೈಡ್ ಯೂಸ್ ಮಾಡ್ತೀನಿ, ಇನ್ನೊಂದು ಸೈಡು ಬರೀ ಕನ್ಸೀಲರ್ನ ಮಾತ್ರ ಯೂಸ್ ಮಾಡ್ತೀನಿ. ಸೊ ನಾನು ಹೇಳಿದಾಗೆ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇರೋರು ಹೇಗೆ ಮೇಕಪ್ ಮಾಡ್ಕೋಬೇಕು, ಕಡಿಮೆ ಡಾರ್ಕ್ ಸರ್ಕಲ್ಸ್ ಇರೋರು ಹೇಗೆ ಮೇಕಪ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ. ಈಗ ಫಸ್ಟು ನಾನು ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇರೋರ ಬಗ್ಗೆ ಹೇಳ್ತೀನಿ ನೋಡಿ. ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇರೋರು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿ. ನಿಮಗೇನಾದರೂ ಮೀಡಿಯಮ್ ಆಗಿ ಡಾರ್ಕ್ ಸರ್ಕಲ್ಸ್ ಇದ್ದರೆ ನೋಡಿ, ನಂತರ ಇದ್ದರೆ ಒಂದೇ ಒಂದು ಡಾಟ್ ಈ ಥರ ಸಾಕು. ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ, ಲೈಕ್ ಬಾಯಿಯ ಸೈಡಲ್ಲಿ, ಮೂಗಿನ ಸೈಡಲ್ಲಿ ಹಾಗೂ ಕಣ್ಣಿನ ಸುತ್ತಲೂ ಮೀಡಿಯಮ್ ಆಗಿದೆ ನಂಗೆ ಡಾರ್ಕ್ ಸರ್ಕಲ್ಸ್. ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಅದಕ್ಕೆ 1 ಡಾಟ್ ಸಾಕು. ಈಗ ನಿಮ್ಮ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇದ್ದರೆ ನೀವು ಇನ್ನೊಂದು ಎಕ್ಸ್ಟ್ರಾ ಡಾಟ್ ಹಾಕ್ಕೋಬೇಕಾಗತ್ತೆ ಅಷ್ಟೇ. ಆ್ಯಂಡ್ ಈಗ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಕನ್ಸೀಲರ್ನ ಯೂಸ್ ಮಾಡಿ. ನಾನಿಲ್ಲಿ ಎಲೆಗಲ್ನ ಪ್ರೋ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ ಹಾಗೂ ನನ್ನ ಶೇಡ್ ಪ್ಯೂರ್ ಬೇಜ್. ಸೊ ಇದು ನೀವು ಒಂದು ಆರೆಂಜ್ ಸ್ಪಾಟ್ ಏನು ಹಾಕಿದ್ರೆ ಅದರ ಸುತ್ತಲೂ ಹಾಕಿ ಹಾಗೂ ಕಣ್ಣಿನ ಇನ್ನರ್ ಕಾರ್ನರಲ್ಲಿ ಮಾತ್ರ ಮಿಸ್ ಮಾಡಬೇಡಿ. ಸೊ ನೋಡಿ, ಈಗ ಆರೆಂಜ್ ಕರೆಕ್ಟರ್ ಎಲ್ಲೆಲ್ಲಿ ಹಾಕಿದ್ರೆ ಅದ್ರ ಸರೌಂಡಿಂಗಲ್ಲಿ ಹಾಕಿದ ನಂತರ ನೋಡಿ, ಈ ಒಂದು ಸೈಡಲ್ಲಿ ನಾನು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಿಲ್ಲ. ಐ ಆಮ್ ಜಸ್ಟ್ ಯೂಸಿಂಗ್ ಕನ್ಸೀಲರ್ ವಿಚ್ ಮ್ಯಾಚಸ್ ಮೈ ಸ್ಕಿನ್ ಟೋನ್ ಪರ್ಫೆಕ್ಟ್ಲಿ. ಸೊ ಈ ಒಂದು ಮೆಥಡು ಆರೆಂಜ್ ಕರೆಕ್ಟರ್ ಸ್ಕಿಪ್ ಮಾಡುವಂಥ ಮೆಥಡ್ ಏನಿದೆ, ಇದು ಕಡಿಮೆ ಡಾರ್ಕ್ ಸರ್ಕಲ್ಸ್ ಇರೋರು ಅಥವಾ ಮೀಡಿಯಮ್ ಡಾರ್ಕ್ ಸರ್ಕಲ್ಸ್ ಇರೋರು ಈ ಒಂದು ಮೆಥಡ್ನ ಫಾಲೋ ಮಾಡ್ಬೋದು. ಬರೀ ನೀವು ಕನ್ಸೀಲರ್ನ ಯೂಸ್ ಮಾಡ್ಬೋದು. ಈಗ ನಾನು ಎರಡೂ ಕಡೆ ಬ್ಲೆಂಡ್ ಮಾಡಿ ನಿಮಗೆ ತೋರಿಸ್ತೀನಿ. ನಿಮಗೆ ಆಗ ಡಿಫ್ರೆನ್ಸು ನೋಡಿ, ಫಿನಿಶಿಂಗ್ ನೋಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಈಗ ನೋಡಿ, ಆರೆಂಜ್ ಕರೆಕ್ಟರ್ ಹಾಕಿರೋ ಕಡೆ ನೀವು ಹೇಗೆ ಬ್ಲೆಂಡ್ ಮಾಡಬೇಕಪ್ಪ ಅಂದರೆ, ಈ ಎರಡು ಆರೆಂಜ್ ಕರೆಕ್ಟರ್ ಪ್ಲಸ್ ಕನ್ಸೀಲರ್ ಎರಡೂ ಮಿಕ್ಸ್ ಆಗುವಂಥ ರೀತಿನಲ್ಲಿ ನೀವು ನೀಟಾಗಿ ಬ್ಲೆಂಡ್ ಮಾಡಬೇಕಾಗತ್ತೆ. ಪಿಂಕಾಗಿ ಏನಾದರೂ ಕಾಣಿಸ್ತಾ ಇದ್ದರೆ ನೀವು ವರಿ ಮಾಡ್ಕೋಬೇಡಿ. ಎನಿವೇ ನೀವು ಫೌಂಡೇಶನ್ ಹಾಕ್ತೀರಾ ಅಲ್ವಾ, ಆಗ ಒಂದು ಪಿಂಕ್ ಶೇಡು ನ್ಯೂಟ್ರಲೈಸ್ ಆಗಿಬಿಡುತ್ತೆ, ತುಂಬ ನ್ಯಾಚುರಲ್ ಆಗಿ ಕಾಣುತ್ತೆ. ನೀವು ಕನ್ಸೀಲರ್ ಹಾಕಿದ್ದೀರಾ ಅಥವಾ ಆರೆಂಜ್ ಕರೆಕ್ಟರ್ ಹಾಕಿದ್ದೀರಾ, ಏನೋ ಒಂದು ಪ್ರಾಡಕ್ಟ್ ಹಾಕಿ ನಿಮ್ಮ ಪಿಗ್ಮೆಂಟೇಷನ್ ಅಥವಾ ಡಾರ್ಕ್ ಸರ್ಕಲ್ಸ್ನ ಹೈಡ್ ಮಾಡ್ತಿದ್ದೀರಾ ಅಂತ ನಿಮಗೆ ಅನ್ಸೋದಿಲ್ಲ. ನೋಡಿದವ್ರಿಗೂ ಆ ಥರ ಅನ್ಸೋದಿಲ್ಲ. ಇಟ್ ಗಿವ್ಸ್ ಯು ಬ್ಯೂಟಿಫುಲ್ ನ್ಯಾಚುರಲ್ ಫಿನಿಶ್. ಅದಕ್ಕೆ ಹೇಳೋದು ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ.
ಸೊ ಈ ಒಂದು ಮೆಥಡ್ ನಾನು ಹೇಳಿದ್ದಾಗೆ ಮತ್ತೆ ಹೇಳ್ತೀನಿ. ಈ ಒಂದು ಸೈಡಲ್ಲಿ ನಾನು ಈ ಫೇಸ್ನ ಸೈಡಲ್ಲಿ ಯೂಸ್ ಮಾಡ್ತಿರುವಂಥ ಮೆಥಡ್, ದಿಸ್ ಇಸ್ ಫಾರ್ ಪೀಪಲ್ ಹೂ ಹ್ಯಾವ್ ಮೋರ್ ಡಾರ್ಕ್ ಸರ್ಕಲ್ಸ್. ಒಂದು ಸರಿ ಆಫ್ಟರ್ ಬ್ಲೆಂಡಿಂಗ್ ಯೂಸ್ ಯುವರ್ ಫಿಂಗರ್ಸ್ ಟು ನೀಟ್ಲಿ ಸೆಟ್ ಇನ್ ದ ಪ್ರಾಡಕ್ಟ್. ಈ ಥರ ನೀಟಾಗಿ ಪ್ರೆಸ್ ಮಾಡಿ, ಆಗ ಏನಾದರೂ ಕ್ರೀಸ್ ಆಗಿದ್ದರೆ ಅಥವಾ ಅನ್ಫಿನಿಶ್ಡ್ ಆಗಿದ್ದರೆ ದ್ಯಾಟ್ ವಿಲ್ ಬಿ ಸಾರ್ಟೆಡ್ ಔಟ್. ಈಗ ನಾನು ಇನ್ನೊಂದು ಸೈಡಲ್ಲಿ ಬರೀ ಕನ್ಸಿಲರ್ ಯೂಸ್ ಮಾಡಿದ್ನಲ್ವ, ಅದನ್ನು ನಾನು ಬೇರೆ ಬ್ರಷ್ನಿಂದ ಬ್ಲೆಂಡ್ ಮಾಡಿ ತೋರಿಸ್ತೀನಿ ನೋಡಿ. ನೀವಿಲ್ಲಿ ನೋಡ್ಬೋದು ಯಾವುದೇ ಒಂದು ಪಿಂಕಿಶ್ ಎಫೆಕ್ಟ್ ಕೊಡ್ತಾ ಇಲ್ಲ. ಇಟ್ ಈಸ್ ಜಸ್ಟ್ ಟ್ರೈಂಗ್ ಟು ಬ್ರೈಟನ್ ಅಪ್ ಯುವರ್ ಅಂಡರ್ ಐಸ್. ಈಗ ನೀವು ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಕನ್ಸಿಲರ್ ಶೇಡನ್ನೇ ಯೂಸ್ ಮಾಡಬೇಕು. ನಾನು ಏನಕ್ಕೆ ಇದನ್ನು ಮತ್ತೆ ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ, ತುಂಬ ಲೈಟಾಗಿ ಏನಾದರೂ ಶೇಡ್ ಆಗಿಬಿಟ್ರೆ ಅದು ಬೂದಿಯಾಗಿ ಕಾಣುತ್ತೆ, ಪೌಡ್ರಿಯಾಗಿ ಅಥವಾ ಆ್ಯಶಿಯಾಗಿ ಕಾಣುತ್ತೆ. ಸೊ ಅದು ತುಂಬಾ ಗಾಡಿಯಾಗಿ ಏನೋ ಮಾಸ್ಕ್ ಹಾಕಿದಂಗೆ ಇರುತ್ತೆ, ಏನೋ ಪ್ರಾಡಕ್ಟ್ ಹೆಚ್ಚಾಗಿದೆ ಅನ್ನೋ ಥರ ಕಾಣುತ್ತೆ. ಸೊ ಟು ಪ್ರಿವೆಂಟ್ ದ್ಯಾಟ್, ಯೂಸ್ ಅ ಕನ್ಸೀಲರ್ ಶೇಡ್ ದಟ್ ಈಸ್ ರೈಟ್ ಮ್ಯಾಚ್ ಟು ಯುವರ್ ಸ್ಕಿನ್ ಟೋನ್. ಈಗ ನೋಡಿ, ಇದು ಕೂಡ ಅಂಡರ್ ಐ ಏರಿಯಾ ಬ್ಲೆಂಡ್ ಆಗಿದೆ, ಅಂದರೆ ಕವರ್ ಆಗಿದೆ. ಬಟ್ ಅದು ಯಾವ ಥರ ಫಿನಿಶ್ ಕೊಡ್ತಿದೆ ಅಂದರೆ, ಆರೆಂಜ್ ಕರೆಕ್ಟರ್ ಹಾಕಿರೋ ಅಷ್ಟು ನಿಮಗೆ ನ್ಯಾಚುರಲ್ ಆಗಿ ಫಿನಿಶ್ ಕೊಡ್ತಾ ಇಲ್ಲ. ಈಗ ನೋಡಿ, ನಾನು ಫೌಂಡೇಶನ್ನ ಹಾಕಿಬಿಟ್ಟು ನಿಮಗೆ ಲಾಸ್ಟಲ್ಲಿ ತೋರಿಸಿದ್ರೆ ಇನ್ನೂ ಬೆಟರ್ ಐಡಿಯಾ ಸಿಗುತ್ತೆ. ನೈಕಾನ ಒಂದು ಮ್ಯಾಟ್ ಆಲ್ ಡೇ ಅನ್ನುವಂಥ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ಇರುತ್ತೆ ನೋಡಿ. ಈ ಒಂದು ಫೌಂಡೇಶನ್ ನಾನು ಹಾಕ್ತಿರೋದ್ರಿಂದ ಒಂದು ಏನಾದರೂ ಆರೆಂಜ್ ಕರೆಕ್ಟಾನ ಒಂದು ಏನಾದರೂ ಪಿಂಕ್ ಅಥವಾ ಆರೆಂಜ್ ಟಿಂಟ್ ಇದ್ದರೆ ಈ ಒಂದು ಫೌಂಡೇಶನಿಂದ ಅದು ಕನ್ಸೀಲ್ ಆಗಿಬಿಡುತ್ತೆ. ಸಖತ್ತು ನ್ಯಾಚುರಲ್ ಆಗಿ ಕಾಣುತ್ತೆ ಕಣ್ರಿ. ನಿಮ್ಗೆ ಅಂಡರ್ ಐ ಏರಿಯಾನಲ್ಲಿ ಏನಾದರೂ ಪಿಗ್ಮೆಂಟೇಷನ್ ಇತ್ತು ಏನೂ ಗೊತ್ತಾಗೋದಿಲ್ಲ ಈ ಸೈಡಲ್ಲಿ. ಈಗ ನೋಡಿ, ನಾನು ಬರೀ ಕನ್ಸಿಲರ್ ಹಾಕಿರೋ ಕಡೆ ಸೇಮ್ ಫೌಂಡೇಶನ್ನೇ ಯೂಸ್ ಮಾಡಿ ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ನಿಮಗೆ ಓವರಾಲ್ ಡಿಫ್ರೆನ್ಸ್ ಏನು ಅಂತ ಈಗ ಗೊತ್ತಾಗುತ್ತೆ. ಈಗ ನೋಡಿ, ಫೌಂಡೇಶನ್ ಹಾಕಿದ ಮೇಲೆ ನೀವು ಕಂಪೇರ್ ಮಾಡಿ ನೋಡ್ಬೋದು, ಎರಡು ಸೈಡ್ ಕೂಡ ಒಂದು ಕಡೆ ಬ್ರೈಟಾಗಿ ಕಾಣಿಸುತ್ತೆ, ಒಂದು ಕಡೆ ನಿಮ್ಮ ನ್ಯಾಚುರಲ್ ಸ್ಕಿನ್ ಟೋನೇ, ನಿಮ್ಮ ನ್ಯಾಚುರಲ್ ಸ್ಕಿನ್ನೇ ಬೆಟರ್ ಆಗಿ ಕಾಣಿಸೋ ರೀತಿಯಲ್ಲಿ ಕಾಣುತ್ತೆ. ಅಂದರೆ ಆರೆಂಜ್ ಕರೆಕ್ಟರ್ ಹಾಕಿರೋ ಕಡೆ. ನಾನು ಹೇಳೋದಕ್ಕಿಂತಲೂ, ನೀವು ಕ್ಯಾಮ್ರಾನಲ್ಲಿ ನೋಡೋದಕ್ಕಿಂತಲೂ ಡೈರೆಕ್ಟಾಗಿ ಒಂದು ಮೆಥಡ್ನ ನೀವು ಎರಡು ಕಡೆನೂ ಅಪ್ಲೈ ಮಾಡಿ ನೋಡಿದಾಗ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ವಿಸಿಬಲಿ. ಆರೆಂಜ್ ಕರೆಕ್ಟರ್ ಹಾಕಿರೋ ಕಡೆ ನ್ಯಾಚುರಲ್ ಆಗಿ ಕಾಣುತ್ತೆ, ಸಖತ್ತು ಫ್ಲಾಲೆಸ್ ಆಗಿ ಕಾಣುತ್ತೆ. ಆ್ಯಂಡ್ ಈ ಕಡೆ ಒಂಚೂರು ಬ್ರೈಟ್ ಆದಂಗೆ ಇರುತ್ತೆ. ಬಟ್ ಆ ಒಂದು ಬರೀ ಕನ್ಸಿಲರ್ ಯೂಸ್ ಮಾಡಿರೋ ಕಡೆ ಬಂದುಬಿಟ್ಟು ಇಟ್ ಈಸ್ ಆ್ಯಪ್ಟ್ ಓನ್ಲಿ ಫಾರ್ ಪೀಪಲ್ ಹೂ ಹ್ಯಾವ್ ಲೆಸ್ ಡಾರ್ಕ್ ಸರ್ಕಲ್ಸ್ ಆರ್ ನೋ ಡಾರ್ಕ್ ಸರ್ಕಲ್ಸ್ ಅಟ್ ಆಲ್. ಅದನ್ನು ನೀವು ಆ ಒಂದು ಮೆಥಡ್ನ ಫಾಲೋ ಮಾಡ್ಬೋದು. ಈಗ ನೀವು ಯಾವುದೇ ಒಂದು ಮೆಥಡ್ನ ಫಾಲೋ ಮಾಡಿದ್ರೂ ಯು ಶುಡ್ ಯೂಸ್ ಅ ಮೇಕಪ್ ಸೆಟ್ಟಿಂಗ್ ಪೌಡರ್. ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ, ಸ್ವಿಸ್ ಬ್ಯೂಟಿಯ ಲೂಸ್ ಪೌಡರ್. ಆ್ಯಂಡ್ ಈ ಒಂದು ಟ್ರಯಾಂಗಲ್ ಪೌಡರ್ ಪಫ್ ಯೂಸ್ ಮಾಡ್ತಿರೋದ್ರಿಂದ ಅಂಡರ್ ಐ ಏರಿಯಾ ನೋಡಿ, ಆ ಒಂದು ಎಡ್ಜ್ ಏನಿದೆ, ಆ ಒಂದು ಪೌಡರ್ ಪಫ್ನ ಎಡ್ಜ್ ನೀಟಾಗಿ ಹೋಗಿ ಕೂತ್ಕೊಳ್ಳುತ್ತೆ ಅಂಡರ್ ಐ ಏರಿಯಾನಲ್ಲಿ. ಸೊ ಈಗ ಆಗೋದ್ರಿಂದ ತುಂಬ ನೀಟಾಗಿ ಸೆಟ್ ಆಗುತ್ತೆ ನಿಮ್ಮ ಅಂಡರ್ ಐ ಏರಿಯಾ. ಯಾವುದೇ ಒಂದು ಕ್ರೀಸಸ್ ಉಳ್ಕೊಳ್ಳೋದಿಲ್ಲ, ತುಂಬ ನೀಟಾಗಿ ನಿಮ್ಮ ಮೇಕಪ್ನ ಸೆಟ್ ಮಾಡ್ಬೋದು ಈ ಒಂದು ಪೌಡರ್ನಿಂದ ಪ್ಲಸ್ ಪೌಡರ್ ಪಫ್ನಿಂದ ಕೂಡ. ನಿಮಗೇನಾದರೂ ಡ್ರೈ ಸ್ಕಿನ್ ಇದ್ದರೆ, ನಿಮ್ಮ ಮೇಕಪ್ ತುಂಬ ಮ್ಯಾಟಾಗಿ ಕಾಣಿಸ್ಬಾರ್ದು, ನ್ಯಾಚುರಲ್ ಆಗಿ ಕಾಣಿಸ್ಬೇಕಂದ್ರೆ ಯು ಕ್ಯಾನ್ ಯೂಸ್ ಲೂಸ್ ಪೌಡರ್. ಏನಾದರೂ ನಿಮ್ಮ ಸ್ಕಿನ್ ಟೈಪ್ ಆಯ್ಲಿ ಸ್ಕಿನ್ ಟೈಪ್ ಆಗಿದ್ದರೆ ಯು ಶುಡ್ ಯೂಸ್ ಅ ಕಾಂಪ್ಯಾಕ್ಟ್ ಪೌಡರ್. ಕಾಂಪ್ಯಾಕ್ಟ್ ಪೌಡರ್ ಏನು ಮಾಡುತ್ತೆ, ನಿಮ್ಮ ಸ್ಕಿನ್ ಮೇಲೆ ಆಗುವಂಥ ಒಂದು ಆಯಿಲ್ನ ಕಂಟ್ರೋಲ್ ಮಾಡುತ್ತೆ, ಪ್ಲಸ್ ನಿಮಗೆ ಒಂದು ಮ್ಯಾಟ್ ಫಿನಿಶ್ ಕೊಡುತ್ತೆ. ಸೊ ಇದೇ ಲೂಸ್ ಪೌಡರ್ಗೂ ಕಾಂಪ್ಯಾಕ್ಟ್ ಪೌಡರ್ಗೂ ಇರುವಂಥ ವ್ಯತ್ಯಾಸ. ನೀವು ಎರಡರಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಸಾರಿ, ಬ್ಯಾಕ್ಗ್ರೌಂಡಲ್ಲಿ ನಮ್ಮನೆ ನಾಯಿ ಬೊಗಳುತ್ತಾ ಇದೆ, ಐ ಆಮ್ ಸಾರಿ ಫಾರ್ ದ್ಯಾಟ್ ಸೌಂಡ್. ಈಗ ನೋಡಿ, ಡಿಫ್ರೆನ್ಸು ಅಷ್ಟು ನಿಮಗೆ ವಿಸಿಬಲ್ ಆಗಿ ಕಾಣಿಸ್ತಿದೆ. ಯು ಕ್ಯಾನ್ ಮೇಕ್ಔಟ್ ಅಂತ ನಾನು ಅಂದ್ಕೊಳ್ತೀನಿ, ಬಟ್ ನನಗಂತೂ ನೀಟಾಗಿ ಕಾಣಿಸ್ತಿದೆ. ಈ ಒಂದು ಏರಿಯಾನಲ್ಲಿ ಒಂಚೂರು ಬ್ರೈಟ್ ಆದಂಗಿದೆ, ಬಟ್ ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿರೋ ಕಡೆ ಇಟ್ ಈಸ್ ಲುಕಿಂಗ್ ವೆರಿ ವೆರಿ ನ್ಯಾಚುರಲ್. ಸೊ ಎರಡು ಮೆಥಡೂ ಕರೆಕ್ಟೇ. ಈ ಒಂದು ಸೈಡಲ್ಲಿ ನಾನು ಮಾಡಿರುವಂಥ ಮೇಕಪ್ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇರೋರು ಮಾಡ್ಕೊಳ್ಳಿ. ನಿಮ್ಗೆ ಒಂಚೂರು ಡಾರ್ಕ್ ಸರ್ಕಲ್ಸ್ ಇತ್ತು ಅನ್ನುವಂಥ ಹಿಂಟು ಕೂಡ ನಿಮಗಿರೋದಿಲ್ಲ. ಸಖತ್ ನ್ಯಾಚುರಲ್ ಆಗಿ ಕಾಣುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಬಟ್ ಈ ಸೈಡಲ್ಲಿ ನಾನು ಮಾಡಿರುವಂಥ ಮೇಕಪ್ ಬಂದು, ನೀವು ಕಡಿಮೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅಥವಾ ಡಾರ್ಕ್ ಸರ್ಕಲ್ಸೇ ಇಲ್ಲ ಅಂದರೆ ಅಥವಾ ಮೀಡಿಯಮ್ ಡಾರ್ಕ್ ಸರ್ಕಲ್ಸ್ ಇರೋರು ಈ ಒಂದು ಮೆಥಡ್ನ ಫಾಲೋ ಮಾಡ್ಬೋದು. ಸೊ ಎರಡೂ ನೋಡಿದ್ದೀರಾ, ಎರಡೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಹೇಳಬೇಕಂದ್ರೆ, ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇರೋರು ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿ, ಕಡಿಮೆ ಡಾರ್ಕ್ ಸರ್ಕಲ್ಸ್ ಇರೋರು ಆರೆಂಜ್ ಕರೆಕ್ಟರ್ನ ಸ್ಕಿಪ್ ಮಾಡಿ, ಅಷ್ಟೇ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.